Dear student, today I am going to explain problem number 6 in income from salary. The problem is like this. Mr. X, a physically handicapped person working in ABC Company Limited, Bangalore, and the following details of his income for the year 2020-21 compute his income from salary for the assessment year 2021 and 22 under existing tax regime and alternative tax regime ಎರಡರಲ್ಲೂ ಮಾಡಿ ಅಂತ ಹೇಳಿದ್ದಾರೆ. ಯಾವುದರಲ್ಲಿ ಹೇಳ್ತಾರೋ ಆ ಥರ ಮಾಡಬೇಕಾಗುತ್ತೆ. ಮಾಮೂಲಿ ಎರಡು ಕಾಲಮ್ ಹಾಕ್ಕೊತೀವಿ. ಬೇಸಿಕ್ ಸ್ಯಾಲ್ರಿ 40,000 per month, dearness allowance entering into retire benefit 24,000 per month, that is ಎಲ್ಲ ಕ್ಯಾಲ್ಕುಲೇಷನ್ಗೆ ತೊಗೊತೀವಿ. ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಕಮಿಷನ್ ಆನ್ ಸೇಲ್ಸ್ 15,000 per month, that is also taken into consider. ಬೋನಸ್ 65,000 per annum, ಅದು per annum ಅದು. HRA rupees 12,500 per month, ರೆಂಟ್ ಪೇಯ್ಡ್ rupees 10,600 per month. ಇಲ್ಲಿ HRA ಕೊಟ್ಟವರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಟ್ರಾನ್ಸ್ಪೋರ್ಟ್ ಅಲವೆನ್ಸ್ 4,000 per month. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಇವರಿಗೆ ನಾವು ಎಕ್ಸಂಪ್ಷನ್ 3,200 rupees ನಾವು ಎಕ್ಸಂಪ್ಷನ್ ಕೊಡ್ತೀವಿ. ನೆಕ್ಸ್ಟು ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ rupees 2,500 ಫಾರ್ ಟ್ರೀಟ್ಮೆಂಟ್ ಟೇಕನ್ ಇನ್ ಎ ಪ್ರೈವೇಟ್ ಹಾಸ್ಪಿಟಲ್, fully taxable. Management contribution and own contribution to RPF is 15% of salary. ಅದನ್ನು RPF ಲೆಕ್ಕ ಹಾಕ್ತೀವಿ ಪ್ರಾಬ್ಲಮಲ್ಲಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಈಸ್ 11,000 at 11% per annum ಅಪ್ ಟು 9.5% ಎಕ್ಸಂಪ್ಷನ್, ರಿಮೈನಿಂಗ್ ಅಮೌಂಟ್ ಟ್ಯಾಕ್ಸ್ ಹಾಕ್ತೀವಿ. ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್ ಬೈ ಅನ್ ಎಂಪ್ಲಾಯಿ ಈಸ್ rupees 400 per month, ದಟ್ ಈಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 subsection 3 ರಿಡಕ್ಷನ್ಸ್ ಕೊಡ್ತೀವಿ. ಈಸ್ ಆಲ್ಸೋ ಪ್ರೊವೈಡೆಡ್ ವಿತ್ ಮೋರ್ ದ್ಯಾನ್ 1.6 ಲೀಟರ್ ಕ್ಯೂಬಿಕ್ ಕೆಪಾಸಿಟಿ ಆಫ್ ಕಾರ್. ಅಲ್ಲಿಗೆ ಮೋರ್ ದ್ಯಾನ್ ಅಂದರೆ ಬಿಗ್ ಕಾರು ಫಾರ್ ಅಫಿಷಿಯಲ್ ಯೂಸ್ ಬೈ ದಿ ಕಂಪನಿ ಫಾರ್ ಅಫಿಷಿಯಲ್ ಯೂಸ್. ಆಲ್ ದಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಸ್ಯಾಲರಿ ಆಫ್ ದಿ ಡ್ರೈವರ್ ಆರ್ ಮೆಟ್ ಬೈ ದಿ ಕಂಪನಿ. ಫಾರ್ ಅಫಿಷಿಯಲ್ ಯೂಸ್ ಓನ್ಲಿ ಅಂತ ಕೊಟ್ಟಾಗ ದಟ್ ಈಸ್ ಎಂಟೈರ್ ಅಮೌಂಟ್ ಈಸ್ ಎಕ್ಸಮ್ ಫ್ರಮ್ ಟ್ಯಾಕ್ಸ್, ನಾಟ್ ಟ್ಯಾಕ್ಸ್ ಹಾಕಾಗಲ್ಲ. ನೆಕ್ಸ್ಟ್ ಚಿಲ್ಡ್ರನ್ಸ್ ಎಜುಕೇಷನ್ಸ್ ಅಲವೆನ್ಸ್ rupees 600 per month per child for 2 children, ಆ್ಯಂಡ್ ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸ್ rupees 1,000 for 2 children. ಅಲ್ಲಿಗೆ ಅಲ್ಲಿ 600 rupees ತೊಗೊತೀವಿ ಇಂಟು 12 ಇಂಟು 2, ಆಮೇಲೆ ಎಕ್ಸಂಪ್ಷನ್ಸ್ ಕ್ಲೈಮ್ ಮಾಡ್ತೀವಿ. ಅದನ್ನು ಲೆಕ್ಕ ಹಾಕ್ಕೊಂಡು ಹೋಗೋಣ. ಈಗ ನೋಡಿ, ಫಸ್ಟ್ HRA ಲೆಕ್ಕ ಹಾಕ್ಬಿಡ್ತೀವಿ. ಸೊ HRA ಫಸ್ಟ್ ನೋಟ್ ಹಾಕ್ಬಿಡ್ತೀವಿ ನೋಡಿ. ಆಕ್ಚುಲ್ HRA ರಿಸೀವ್ಡ್ ಈಸ್ rupees 12,500 ಇಂಟು 12, 1,50,000 rupees. ಲೀಸ್ಟ್ ಆಫ್ ದಿ ಫಾಲೋಯಿಂಗ್, that is actual HRA received 1,50,000 rupees. Rent paid minus 10% of salary. Rent paid 10,600 into 12 plus minus 10% of salary ಅಂದರೆ that is 10% of 4,80,000 plus 2,88,000 DA plus commission ಎಲ್ಲ ಸೇರಿಸಿ ನಮಗೆ 7,68,000 rupees ಬರುತ್ತೆ. ಅದಕ್ಕೆ 10% ಲೆಕ್ಕ ಹಾಕ್ತೀವಿ. ಓಕೆನಾ? 10% ಲೆಕ್ಕ ಹಾಕಿದ್ರೆ ನಮಗೆ ಅಲ್ಲಿಗೆ 10,600 ಇಂಟು 12, that is 1,27,200 minus 76,800. 10% of 7,68,000 ಅಂದರೆ that is 76,800. ಅಲ್ಲಿ ರಿಮೈನಿಂಗ್ 50,400 ಬಂತು. ಇಲ್ಲಿ 40% ಆಫ್ ಸ್ಯಾಲ್ರಿ, that is 40% ಆಫ್ 7,68,000 ಅಂದರೆ that is 3,07,200 ಬರುತ್ತೆ. ಅಲ್ಲಿಗೆ ಲೀಸ್ಟ್ ಆಫ್ ದ್ಯಾಟ್ 3 ಈಸ್ 50,400 ಲೀಸ್ಟ್ ಬರುತ್ತೆ. ಅದನ್ನು ಎಕ್ಸಂಪ್ಷನ್ ಕೊಡ್ತೀವಿ. ರಿಮೈನಿಂಗ್ 99,600 rupees ಟ್ಯಾಕ್ಸಬಲ್ ಅಮೌಂಟ್ ಆಫ್ HRA ತೊಗೊತೀವಿ. ಆಮೇಲೆ RPF ಮಾಡಬೇಕಾದ್ರೆ ಅಷ್ಟೇ 15% ಎಷ್ಟು ಬರುತ್ತೆ? 15% ಆಫ್ 7,68,000 ಅಂತಂದರೆ 1,15,200 ಬರುತ್ತೆ. ಮೈನಸ್ ಎಕ್ಸಂಪ್ಷನ್ 12% ಆಫ್ 7,68,000 ಅಂತ 92,160 ಎಕ್ಸಂಪ್ಷನ್ನು. 23,040 ಈಸ್ ಟ್ಯಾಕ್ಸಬಲ್. ಇದನ್ನಿಲ್ಲೇ ನೋಟಲ್ಲೇ ಲೆಕ್ಕ ಹಾಕಿದ್ದೀವಿ. ನೆಕ್ಸ್ಟ್ ಈಗ ಕ್ಯಾಲ್ಕುಲೇಷನ್ಗೆ ಹೋಗ್ತೀವಿ ನೋಡಿ. ದಟ್ ಈಸ್ ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಸ್ಯಾಲ್ರಿ ಆಫ್ ಮಿಸ್ಟರ್ ಎಕ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 and 22. ಮಾಮೂಲಿ ಪ್ರೀವಿಯಸ್ ಇಯರ್ ಆ್ಯಂಡ್ ಅಸೆಸ್ಮೆಂಟ್ ಇಯರ್ ರೆಸಿಡೆಂಟು. ರೈಟ್, ಈಗ ನೋಡ್ತೀವಿ ಪ್ರಾಬ್ಲಮ್ಮು. ಬೇಸಿಕ್ ಸ್ಯಾಲ್ರಿ 40,000 ಇಂಟು 12, 4,48,000 rupees ಎರಡರಲ್ಲೂ ಸಹ ತೊಗೊತೀವಿ. ಡಿಯರ್ನೆಸ್ ಅಲವೆನ್ಸ್ 2,88,000, 2,88,000 ಆ್ಯಂಡ್ ಕಮಿಷನ್ 1,80,000, 1,80,000. ಬೋನಸ್ 65. HRA ಲೆಕ್ಕ ಹಾಕಿದ್ದೀವಿ ನಾವಲ್ಲಿ. ದಟ್ ಈಸ್ HRA ದಟ್ ಈಸ್ 65,000, ದಟ್ ಈಸ್ ಟ್ಯಾಕ್ಸಬಲ್. ನೋಡಿ, ಟ್ರಾನ್ಸ್ಪೋರ್ಟ್ ಅಲವೆನ್ಸ್ 4,000 ಇಂಟು 12, 48,000. ಇದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ನಾವು 3,200 rupees ಎಕ್ಸಂಪ್ಷನ್ ಕೊಡ್ತೀವಿ.
ಅವನು SSC ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆದರೆ ಮಾತ್ರ ಎಕ್ಸಮ್ಷನ್ ಕೊಡ್ತೀವಿ. 3200 rupees ಕಂಪಲ್ಸರಿ ಎಕ್ಸಮ್ಷನ್ನು. ದಟ್ ಈಸ್ 3200 into 12, 38,400. ದಟ್ ಈಸ್ ಎಕ್ಸಮ್ ಫ್ರಮ್ ಟ್ಯಾಕ್ಸ್. ಎರಡರೂ ಸಹ ಎಕ್ಸಮ್ ಫ್ರಮ್ ಟ್ಯಾಕ್ಸ್ ಹಾಕ್ತೀವಿ. HRA ಮಾತ್ರ ನೋಡಿ, HRA ಫಸ್ಟು ಎಕ್ಸಿಸ್ಟಿಂಗ್ ರೆಸ್ಯೂಮಲ್ಲಿ ಎಕ್ಸಮ್ಷನ್ ಕ್ಲೈಮ್ ಮಾಡಿ ರಿಮೈನಿಂಗ್ ಅಮೌಂಟ್ ಟ್ಯಾಕ್ಸ್ ಹಾಕ್ತೀವಿ. ಆದರೆ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಎಂಟೈರ್ ಅಮೌಂಟ್ ಆಫ್ HRA ರಿಸೀವ್ಡ್ 1,50,000 ಇದೆಯಲ್ಲ, ಎಕ್ಸಮ್ಷನ್ ನಾವು ಕೊಡೋಕ್ಕೋಗಲ್ಲ. 1,50,000 rupees ಪೂರ್ತಿ ಟ್ಯಾಕ್ಸಬಲ್ಲು. ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಮಾತ್ರ ಎಕ್ಸಮ್ಷನ್ ಕ್ಲೈಮ್ ಮಾಡ್ತೀವಿ. ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಎಂಟೈರ್ ಅಮೌಂಟ್ ಆಫ್ HRA ರಿಸೀವ್ಡ್ ಈಸ್ ಫುಲ್ಲಿ ಟ್ಯಾಕ್ಸಬಲ್, ಎಕ್ಸಮ್ಷನ್ ಕೊಡಲ್ಲ. ಟ್ರಾನ್ಸ್ಪೋರ್ಟ್ ಅಲೈನ್ಸ್ ಮಾತ್ರ ಕೊಡ್ತೀವಿ ಎರಡರಲ್ಲೂ ಸಹ. ದಟ್ ಈಸ್ 48,000 ಆಕ್ಚುಲ್ ಅಮೌಂಟ್ ಆಫ್ ಟ್ರಾನ್ಸ್ಪೋರ್ಟ್ ಅಲೈನ್ಸ್ ರಿಸೀವ್ಡ್ ಇನ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ 3,200 rupees ಎಕ್ಸಮ್ಷನ್ ಪರ್ ಮಂತ್ ಇಂಟು 12 months ಅಂತಾರೆ. 38,400 ಎಕ್ಸಮ್ಷನ್ನು. 9,600 rupees ಈಸ್ ಟ್ಯಾಕ್ಸಬಲ್. ಎರಡಕ್ಕೂ ಸಹ ಟ್ಯಾಕ್ಸ್ ಹಾಕ್ತೀವಿ. ನೆಕ್ಸ್ಟ್ ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ದಿಸ್ ಇನ್ ಎ ಪ್ರೈವೇಟ್ ಹಾಸ್ಪಿಟಲ್ ಪೂರ್ತಿ ಟ್ಯಾಕ್ಸಬಲ್. 3,500 ಆ್ಯಂಡ್ 2,500 ಆ್ಯಂಡ್ 2,500 rupees ಈಸ್ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟು RPF ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಅಂತ ನಾನಾಗಲೇ ನೋಟಲ್ಲಿ ತೊಗೊಂಡಿದ್ದೀವಿ. ದಟ್ ಈಸ್ 23,040 ಎರಡರಲ್ಲೂ ಸಹ ನಾವು ಪೂರ್ತಿ ಟ್ಯಾಕ್ಸ್ ಹಾಕ್ತೀವಿ. ಎಕ್ಸಮ್ಷನ್ ಬಿಟ್ಟು ರಿಮೈನಿಂಗ್ ಅಮೌಂಟ್ ಟ್ಯಾಕ್ಸ್ ಹಾಕ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. ಮೊದಲೇ ನಾನು ಮಾಮೂಲಿ ಪ್ರಾಬ್ಲಮ್ ಮಾಡ್ದಂಗೆ ಮಾಡ್ತೀವಿ ನಾವು. ದಟ್ ಈಸ್ 11,000 rupees 11% ಆದರೆ 9,500 ಎಷ್ಟಾಗುತ್ತೆ? 9,500 rupees ಎಕ್ಸಮ್ಷನ್ ಸಿಗುತ್ತೆ. ರಿಮೈನಿಂಗ್ 1,500 rupees ಈಸ್ ಟ್ಯಾಕ್ಸಬಲ್. ಅಥವಾ ರಿಮೈನಿಂಗ್ 11,000ಅಲ್ಲಿ ದಟ್ ಈಸ್ 9.97% ಕೊಡ್ತಾರೆ. 9.5% ಎಕ್ಸಮ್ಷನ್ನು. ರಿಮೈನಿಂಗ್ ಎಷ್ಟು ಬರುತ್ತೆ? 1.5% ಟ್ಯಾಕ್ಸಬಲ್. 1.5% ಆಫ್ 11,000 rupees ಅಂತಾರೆ. 1,500 rupees ಟ್ಯಾಕ್ಸಬಲ್. ಹೇಗೆ ಮಾಡಿದ್ರು ಅಷ್ಟೇ ಬರುತ್ತೆ. ಮಾಮೂಲಿ ನೀವು ಮಾಡ್ದಂಗೆ ಮಾಡಿ, ನಾವು ಪ್ರಾಬ್ಲಮ್ ಮಾಡಿಸಿದ ಹಾಗೆ ಮಾಡಿ. ದಟ್ ಈಸ್ ಆಕ್ಚುಯಲ್ ಅಮೌಂಟ್ ಆಫ್ RPF ಇಂಟ್ರೆಸ್ಟ್ ಆನ್ ಕ್ರೆಡಿಟ್ ಇಂಟ್ರೆಸ್ಟ್ ಈಸ್ 11,000 rupees ಹಾಕ್ಕೊಳ್ಳಿ. 11% 11,000 rupees ಲೆಸ್ ಎಕ್ಸಮ್ಷನ್ 9% ಅಂತಂದರೆ ದಟ್ ಈಸ್ 11,000 rupees ಡಿವೈಡ್ ಬೈ 11 ಇಂಟು 9.5 ಅಂದರೆ 9,500 rupees ಎಕ್ಸಮ್ಷನ್ ಬರುತ್ತೆ. ರಿಮೈನಿಂಗ್ 11,000ಅಲ್ಲಿ 1,500 rupees ಟ್ಯಾಕ್ಸಬಲ್. ಎರಡರಲ್ಲೂ ಸಹ ಟ್ಯಾಕ್ಸ್ ಹಾಕ್ತೀವಿ. ನೆಕ್ಸ್ಟ್ ಮೋಟರ್ ಕಾರ್, ದಟ್ ಈಸ್ ಪೂರ್ತಿ ಅಫಿಷಿಯಲ್ ಪರ್ಪಸ್ ಯೂಸ್ ಮಾಡೋದ್ರಿಂದ ಎಂಟೈರ್ ಅಮೌಂಟ್ ಈಸ್ ಎಕ್ಸಮ್ ಫ್ರಮ್ ಟ್ಯಾಕ್ಸ್ ಹಾಕಲ್ಲ. ಚಿಲ್ಡ್ರನ್ಸ್ ಎಜುಕೇಷನ್ಸ್ ಅಲವೆನ್ಸ್, ದಟ್ ಈಸ್ 600 into 12 into 2, 14,400 ಲೆಸ್ ಎಕ್ಸಮ್ಷನ್. 100 into 12 into 2, 3,000, ದಟ್ ಈಸ್ 2,400 rupees ಎಕ್ಸಮ್ಷನ್ನು. ರಿಮೈನಿಂಗ್ 12,000 rupees ಟ್ಯಾಕ್ಸಬಲ್. ಯಾವುದರಲ್ಲಿ? ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ. ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಎಕ್ಸಮ್ಷನ್ಸ್ ಇಲ್ಲ. ಎಂಟೈರ್ ಅಮೌಂಟ್ ಆಫ್ 14,400 ಟ್ಯಾಕ್ಸಬಲ್. ಓಕೆನಾ? ನೆಕ್ಸ್ಟ್ ಹಾಸ್ಟೆಲ್ ಅಲವೆನ್ಸ್ ಅಷ್ಟೇ. 1,000 ತೊಗೊಳ್ತಾರೆ. ಇಂಟು 12 into 2, 24,000 ತೊಗೊತಾರೆ. ಎಕ್ಸಮ್ಷನು 300 into 12 into 2, ದಟ್ ಈಸ್ 7,200 rupees ಎಕ್ಸಮ್ಷನ್ನು. 16,800 rupees ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಟ್ಯಾಕ್ಸಬಲ್ಲು. ಆದರೆ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಎಂಟೈರ್ ಅಮೌಂಟ್ ಆಫ್ 24,000 rupees ಈಸ್ ಟ್ಯಾಕ್ಸಬಲ್. ಯಾವುದೇ ಕಾರಣಕ್ಕೆ ಅದರಲ್ಲಿ ನಾವು ಎಕ್ಸಮ್ಷನ್ಸ್ ನಾವು ಡಿಡಕ್ಷನ್ಸ್ ಕೊಡೋಕ್ಕೆ ಹೋಗಲ್ಲ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ. ಓಕೆನಾ? ಇಷ್ಟು ಅಮೌಂಟು ಬರ್ತದೆ. ಟೋಟಲ್ ಮಾಡಿಕೊಂಡ್ರೆ ದಟ್ ಈಸ್ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ 11,78,040 ಬರುತ್ತೆ. ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ 12,38,040 ಬರುತ್ತೆ. ಯಾಕೆಂದರೆ ಕೆಲವಾರು HRA ಮತ್ತು ಚಿಲ್ಡ್ರನ್ಸ್ ಎಜುಕೇಷನ್ಸ್ ಅಲೈನ್ಸು, ಚಿಲ್ಡ್ರನ್ಸ್ ಹಾಸ್ಟೆಲ್ ಎಕ್ಸ್ಪೆನ್ಸ್ ಅಲೈನ್ಸ್ ಇವೆಲ್ಲವೂ ಸಹ ಎಕ್ಸಮ್ಷನ್ ನಾವು ಇಲ್ಲಿ ಕ್ಲೈಮ್ ಮಾಡ್ತೀವಿ. ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ನಾವು ಕ್ಲೈಮ್ ಮಾಡಲ್ಲ, ಬ್ಲಾಕ್ ಮಾಡ್ತಾರೆ. ಹಾಗಾಗಿ ಅದರಲ್ಲಿ ಗ್ರಾಸ್ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು. ಮಾಮೂಲಿ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ನಾವು ಕ್ಲೈಮ್ ಮಾಡ್ತೀವಿ 50,000 ರೂಪಾಯಿ. ಆದರೆ ಆಲ್ಟರ್ನೇಟಿವಲ್ಲಿ ನಾವು ಬ್ಲಾಕ್ ಮಾಡ್ತೀವಿ. ಆ್ಯಂಡ್ ಪ್ರೊಫೆಷನಲ್ ಟ್ಯಾಕ್ಸ್ ಅಷ್ಟೇ, ಇಲ್ಲಿ ಕ್ಲೈಮ್ ಮಾಡ್ತೀವಿ, ಅಲ್ಲಿ ಕ್ಲೈಮ್ ಮಾಡಲ್ಲ. ಅಲ್ಲಿಗೆ ಟೋಟಲ್ಲು 54,800 rupees ನಾವು ಮೈನಸ್ ಮಾಡ್ತೀವಿ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ. ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಅದನ್ನು ಮೈನಸ್ ಮಾಡೋಕ್ಕೋಗಲ್ಲ. ಹಾಗಾಗಿ ಟ್ಯಾಕ್ಸಬಲ್ ಸ್ಯಾಲ್ರಿ ಅಂಡರ್ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೆಸ್ಯೂಮಲ್ಲಿ 11,23,240 ಬರುತ್ತೆ. ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಸ್ಯೂಮಲ್ಲಿ 12,38,040. ದಿಸ್ ಈಸ್ ಎ ಟ್ಯಾಕ್ಸಬಲ್ ಸ್ಯಾಲ್ರಿ ಅಂಡರ್ 2 resumes. ಓಕೆ.